ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಓಕೆ ಇದ್ದೀನಿ. ಇವತ್ತು ಸ್ವಲ್ಪ ಹಾಸ್ಪಿಟಲಿಗೆ ಹೋಗಬೇಕು. ಯಾಕಂತಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ನನಗೆ ಯಾವಾಗಲೂ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಂತ. ಸೊ ಇವತ್ತು ಒಂದು ಸ್ವಲ್ಪ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಸಂಜೆಯಿಂದನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ನಿನ್ನೆ ಸಂಜೆ ವೀಣಾ ಪಕೋಡ ಮಾಡ್ಕೊಂಡು ಬಂದಿದ್ಲು. ಅದ್ರ ಜೊತೆಗೆ ನಾನು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು, ಹಾಗೆ ಇವಾಗ ಅಡುಗೆಗೆ ಸ್ವಲ್ಪ ಬದನೆಕಾಯಿ ಎಲ್ಲ ಇತ್ತು, ಅದನ್ನು ಹಾಕ್ಬಿಟ್ಟು ಹಾಗೆ ಪಲ್ಯ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲದನ್ನು ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಟೀ ಕೂಡ ಕುಡಿದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂದ್ಬಿಟ್ಟು. ರಾತ್ರಿ ನಮ್ಮ ಚುಕ್ಕಿ ಬೇರೆ ತುಂಬ ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಬೇರೆ ಫೋನ್ ಮಾಡಿದ್ಲು. ಅಲ್ಲಿಗೆ ಹೋಗ್ಬಿಟ್ಟು ಬಂದು ಅಡುಗೆ ಎಲ್ಲ ಮಾಡೋ ಅಷ್ಟರೊಳಗೆ ಲೇಟ್ ಆಗೋಯಿತು. ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಅವಳು. ಸ್ವಲ್ಪ ಹೊಟ್ಟೆ ನೋವು ಅನಿಸುತ್ತೆ, ಯಾಕಂದರೆ ಒಂಥರ ನುಲ್ಚುತ್ತಾಳೆ ಹೊಟ್ಟೆ ಎಲ್ಲ, ಆ ಥರ ಅನ್ನಿಸ್ತಾಯಿತ್ತು. ಇವತ್ತು ಹಾಸ್ಪಿಟಲಿಗೆ ಬೇರೆ ಕರ್ಕೊಂಡು ಹೋಗಬೇಕು. ನಾನು ಬರ್ತೀನಿ ಅಂದ್ಲು. ನಾನು ಹೇಗಿದ್ರು ಹೋಗ್ತೀನಲ್ಲ, ಇಬ್ಬರು ಜೊತೆಲಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವತ್ತು ಅವಳನ್ನು ಕರ್ಕೊಂಡು ಹಾಸ್ಪಿಟಲಿಗೆ ಹೋಗಬೇಕು. ಯಾಕಂದರೆ ಯಾರಾದರೂ ಮನೇಲಿ ಹಿರಿಯೋರಿದ್ದರೆ ಹಿಂಗಲ್ಲ, ಹಿಂಗೆ ಮಾಡಬೇಕು ಬಿಡಬೇಕು ಅಂತ ತಿಳಿಸಿ ಹೇಳ್ಕೊಡ್ತಾರೆ. ಬಟ್ ಯಾರೂ ಇಲ್ಲ, ಅವರವರೇ ಎಲ್ಲ ಮಾಡ್ಕೊಳ್ಳೋದ್ರಿಂದ ಅವಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು ಅನ್ಕೋತೀನಿ. ನಾವು ಹೋಗ್ಬೋದು, ನೋಡ್ಕೋಬೋದು, ಬರ್ಬೋದು, ಬಟ್ ನಮಗೂ ಏನೋ ಅಷ್ಟು ಗೊತ್ತಾಗಲ್ಲಲ್ವ. ಹಿರಿಯೋರು ಯಾರಾದ್ರೂ ಮನೇಲಿ ಇರಬೇಕು. ಸೊ ಚಿಕ್ಕ ಮಕ್ಕಳಿರೋ ಮನೇಲಿ ಅಂತ ಈ ಟೈಮ್ಗಳಲ್ಲೆಲ್ಲ ಫೀಲ್ ಆಗುತ್ತೆ. ಸೊ ನಾನು ಮತ್ತು ವೀಣಾ ಇಬ್ಬರು ಹೋಗಿ ಚುಕ್ಕಿನ ನೋಡಿಕೊಂಡು, ಅವಳಿಗೆ ಹೊಟ್ಟೆ ನೋವಿಗೆ ಸ್ವಲ್ಪ ಎಲೆ ಮೇಲೆ ಎಣ್ಣೆ ಎಲ್ಲ ಹಚ್ಬಿಟ್ಟು ವೀಳ್ಯದೆಲೆ ಮೇಲೆ ಹೊಟ್ಟೆಗೆಲ್ಲ ಹಾಕಿ, ಆಮೇಲೆ ಸ್ವಲ್ಪ ದೃಷ್ಟಿ ಎಲ್ಲ ತೆಗ್ದಾಕಿ ಆಮೇಲೆ ಮನೆಗೆ ಬಂದ್ವು. ಆವಾಗ ಸ್ವಲ್ಪ ಅವಳು ಅಳು ನಿಲ್ಲಿಸಿ ಆರಾಮ್ಸೆ ಮಲ್ಕೊಂಡ್ಳು. ಯಾಕಂದರೆ ಅವರು ಮನೆ ಸ್ವಲ್ಪ ಪುಟ್ಟದಾಗಿದೆ. ಔಟ್ಸೈಡ್ ಸ್ನಾನ ಮಾಡಿಸ್ಬೇಕಂದ್ರೆ ಆಚೆ ಸ್ನಾನ ಮಾಡಿಸ್ಬೇಕು. ಹಾಗೆ ಎಲ್ಲರೂ ಬರೋದು ಹೋಗೋದು ನೋಡೋದು ಮಾಡ್ತಾನೆ ಇರ್ತಾರೆ, ದೃಷ್ಟಿ ಆದಂಗೆ ಆಗಿರುತ್ತೆ. ಸೊ ಹಿಂಗೆ ಏನೇನೋ ಸಣ್ಣ ಪುಟ್ಟದು ಚಿಕ್ಕ ಮಕ್ಕಳು ಅಂದರೆ ಇರುತ್ತಲ್ಲ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಅಳ್ತಾ ಇದ್ಲು ಅವಳು. ನಮಗೊಂದು ಸೆಕೆಂಡ್ ಗಾಬರಿನೇ ಆಗೋಗ್ಬಿಡ್ತು, ಅಷ್ಟು ಅಳ್ತಾ ಇದ್ಲು. ಚಿಕ್ಕ ಮಕ್ಕಳು ಹಿಂಗೆ ಸಡನ್ನಾಗಿ ಏನಾದರೂ ಒಳಗೆ ನಿಲ್ಲಿಸ್ಕೊಂಬಿಟ್ರೆ ಅವಳಿಗೆ ಸಮಾಧಾನ ಮಾಡೋಕ್ಕೂ ಆಗ್ತಾಯಿಲ್ಲ, ಏನೂ ಇಲ್ಲ. ಆಮೇಲೆ ನಮಗೆ ಫೋನ್ ಮಾಡಿದ್ಲು. ಸೊ ನಾವು ಅದನ್ನೆಲ್ಲ ನೋಡಿಬಿಟ್ಟು ಅವಳಿಗೆ ದೃಷ್ಟಿ ಎಲ್ಲ ತೆಗ್ದಾಕಿ ಅಲ್ಲಿಂದ ಬಂದು ನಾನು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋ ಅಷ್ಟರೊಳಗೆ ಟೈಮ್ ಆಲ್ರೆಡಿ 10:30 11 ಗಂಟೆ ಆಗಿತ್ತು. ಸ್ವಲ್ಪ ರೈಸ್ ಮಾಡಿಕೊಂಡು ಮಾಮೂಲಿ ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ಊಟ ಮಾಡಿ ಮಲ್ಕೊಂಡೆ. ನನಗೂ ಟಯರ್ಡ್ ಆದಂಗೆ ಆಗಿಬಿಡ್ತು, ಹೊಟ್ಟೆ ಬೇರೆ ತುಂಬ ನೋವ್ತಿತ್ತು. ಮಲ್ಕೊಂಡು ಮತ್ತೆ ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಸೊ ಬೆಳಗ್ಗೆ ಎದ್ದು ತೊಳೆಯೋ ಪಾತ್ರೆಗಳೆಲ್ಲ ರಾತ್ರಿ ಆಗೇ ಬಿಟ್ಟಿದ್ದೆ, ತೊಳೆದಿರಲಿಲ್ಲ. ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತಿತ್ತು ನನಗೆ. ಸೊ ಇವತ್ತು ತುಂಬ ದಿನದಿಂದ ಶಿವರು ಹೋಗು ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಬ ಅಂತ ಇದ್ರು. ನಾನು ಹೋಗೇ ಇರಲಿಲ್ಲ. ಫೈನಲಿ ಇವತ್ತು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾನೇನಕ್ಕೆ ಹೋಗಲ್ಲ ಅಂದರೆ ಸುಮ್ಮನೆ ಅಷ್ಟು ಟ್ಯಾಬ್ಲೆಟ್ ಕೊಡ್ತಾರೆ, ಅಲ್ಲಿ ಹೋದರೆ ಏನೂ ಇಲ್ಲ. ಏನಕ್ಕಾದ್ರೂ ಒಂದು ಈಟಿಗೋ ಅಥವಾ ಏನಕ್ಕೋ ಆಗಿರುತ್ತೆ, ಗ್ಯಾಸ್ಟ್ರಿಕ್ಕೋ ಹಂಗೆ ಹಿಂಗೆ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಡ್ತಾರೆ. ಟ್ಯಾಬ್ಲೆಟ್ ನುಂಗಿ ಇದ್ದಿದ್ದು ಹೊಟ್ಟೆ ನೋವು ಬಂದುಬಿಡುತ್ತೆ ನನಗೆ. ಹಾಗಾಗಿ ನಾನು ಹಾಸ್ಪಿಟಲಿಗೆ ಹೋಗೋದು ಕಡಿಮೆ ಮಾಡಿದ್ದೆ. ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ಪೇಯ್ನ್ ಬರ್ತಾಯಿತ್ತು. ಹಾಗಾಗಿ ಒಂದು ಸಲ ಹೋಗಿ ಬಂದುಬಿಡೋಣ, ಆರೋಗ್ಯನೆಲ್ಲ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು, ನಾವು ಚೆನ್ನಾಗಿದ್ರೇ ಎಲ್ಲರೂ ಅಂತ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಬರ್ತೀನಿ ಅಂದು ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಪಲ್ಯ ಇತ್ತು ರಾತ್ರಿದು, ಅದಕ್ಕೇ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಇವಾಗ ತೊಳೆಯೋ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಹಾಕಿದ್ದೀನಿ. ಆ ಡಬ್ಬ ತುಂಬ ಫುಲ್ ಆಗಿಬಿಡುತ್ತೆ ಪಾತ್ರೆ. ನೆನ್ನೆ ವೀಣಾನೇ ಕೂಡ ನನಗೆ ಮಧ್ಯಾಹ್ನನೂ ಅವಳೇ ಅಡುಗೆ ಮಾಡಿ ತಂದುಕೊಟ್ಲು, ಮಾರ್ನಿಂಗಲ್ಲೂ ಕೂಡ ಅವಳೇ ಮಾಡಿದ್ಲು. ಸೊ ಚೆನ್ನಾಗಿ ನೋಡ್ಕೋತಾಳೆ ಅವಳು. ಮನೆ ತಾವಿದ್ರೆ ಪಾಪ ಈ ಕೆಲ್ಸಕ್ಕೆ ಹೋಗ್ತಾಯಿಲ್ಲ, ಅವಳಿಗೂ ಹುಷಾರಿರಲಿಲ್ಲ. ಹಾಗಾಗಿ ಏನಾದ್ರೂ ಹುಷಾರಿಲ್ಲ ಅಂತಂದರೆ ಕೇರ್ ಮಾಡ್ತಾಳೆ. ಅವಳು ಇವಾಗೇನೋ ಮನೆ ಹತ್ರ ಇದ್ದಾಳೆ, ಓಕೆ. ಆಮೇಲೆ ಮತ್ತೆ ಅವಳು ಕೆಲಸ ಶುರು ಮಾಡಿದ್ರೆ ಆವಾಗ ಮತ್ತೆ ಒಬ್ಬಳೇ ಆಗಿಬಿಡ್ತೀನಿ. ಸೊ ನಾವು ಅಭ್ಯಾಸ ಮಾಡ್ಕೋಬೇಕು, ಇಂಡಿಪೆಂಡೆಂಟಾಗಿ ಎಲ್ಲದನ್ನು ಎದುರಿಸೋ ಅಂಥದ್ದು ಅಭ್ಯಾಸ ಮಾಡ್ಕೋಬೇಕು. ಸೊ ನಾನು ಕೂಡ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಅಷ್ಟಾಗಿ ನಾನು ಡಿಪೆಂಡ್ ಆಗೋಲ್ಲ. ಕೆಲವೊಂದೊಂದು ಸಲ ತುಂಬ ನೋವು ಬಂದರೆ ತಡಿಲಿಕ್ಕಾಗಲ್ಲ, ಅವಾಗ ಅನಿಸುತ್ತೆ ಯಾರ್ದಾದ್ರೂ ಹೆಲ್ಪ್ ಬೇಕು ಅಂತ. ಏನೂ ಮಾಡೋಂಗಿಲ್ಲ, ಒಬ್ಬರೇ ಇರ್ತೀವಿ ಅಂತಂದರೆ ಎಲ್ಲ ಸಿಚುವೇಶನನ್ನು ಕೂಡ ನಾವು ಹ್ಯಾಂಡಲ್ ಮಾಡೋಂಥ ಕೆಪಾಸಿಟಿ ನಾವು ಕಲ್ತಿರಬೇಕು. ಸೊ ಫೈನಲಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ನೆಲ್ಲ ಒರೆಸ್ಕೋತಾ ಇದ್ದೀನಿ. ಗ್ಯಾಸೆಲ್ಲ ಒರೆಸಿ ಮುಗಿಸ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ತಿಂಡಿ ಎಲ್ಲ ಮಾಡ್ಕೊಂಡು ತಿಂದು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರಬೇಕು. ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನಬೇಡಿ, ಎಷ್ಟು ಚಿಪ್ನಿ ನೀವು ಅಂತ. ನನಗೆ ಆ ಕಮೆಂಟ್ ನೋಡಿ ನಿಜ ನಗು ಬಂದುಬಿಡ್ತು. ಆ ಥರ ಎಲ್ಲ ತಿನ್ಲಿಕ್ಕೆ ಹೋಗಲ್ಲ ನಾನು. ನನಗೂ ನನ್ನ ಹೆಲ್ತ್ ಮೇಲೆ ತುಂಬ ಕಾಳಜಿ ಇದೆ. ಬಟ್ ಚೆನ್ನಾಗಿರೋದಿದ್ದೂ ಎಸಿಲಿಕ್ಕೆ ಮನಸ್ಸು ಬರಲ್ಲ ಅಲ್ವಾ. ಸೊ ಹಾಗಾಗಿ ಯಾವಾಗಾದರೂ ಒಂದೊಂದು ಟೈಮ್ ಏನಾದರೂ ಇದ್ದರೆ ತಿನ್ಕೋತೀನಿ ಅಷ್ಟೇ. ಆ ಥರ ಎಲ್ಲ ತಿಂಗಳಾನುಗಟ್ಲೆ ಎಲ್ಲ ಇಟ್ಟು ತಿನ್ಲಿಕ್ಕೆ ಹೋಗಲ್ಲ. ನಾನು ಚೆನ್ನಾಗಿದ್ರೇ ಎಲ್ಲದನ್ನು ಕೂಡ. ಸೊ ಫೈನಲಿ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಕೂಡ ಆದೆ. ಇವಾಗ
ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೈಸ್ನ ರುಬ್ಬಿಟ್ಟು ಹಾಕ್ಕೊಳ್ಳೋಣ, ಬಿಸಿನೀರು ಕಾಯಿಸಿ ಮಾಡ್ಕೊಳ್ಳೋದ್ಕಿಂತ ಅನ್ನನ ರುಬ್ಬಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಸ್ಮೂತಿಗೆ ಬರುತ್ತೆ. ತುಂಬ ಗಟ್ಟಿ ಬರಲ್ಲ, ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅನ್ನ ಸ್ವಲ್ಪ ಇತ್ತು, ಅದನ್ನು ರುಬ್ಬಿ ಇಟ್ಕೊತಾ ಇದ್ದೀನಿ. ಬಿಸಿನೀರು ಕಾಯಿಸೂ ಕೂಡ ಮಾಡ್ಕೋಬೋದು, ಬಟ್ ಸ್ವಲ್ಪ ಗಟ್ಟಿ ಬರುತ್ತೆ. ಅದು ಒಲೆ ಮೇಲೆ ಬೇಯಿಸ್ತೀವಲ್ಲ, ಗಟ್ಟಿ ಬರುತ್ತೆ. ಅದೇ ಅನ್ನ ರುಬ್ಬಿಟ್ಟು ಹಾಕಿದ್ರೆ ಮಿದುವಾಗಿ ಚೆನ್ನಾಗಿ ಬರುತ್ತೆ. ವಯಸ್ಸಾದವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ, ಆ ಥರ ಮಾಡಿಕೊಟ್ರೆ ಮಿದುವಾಗಿ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟನ್ನೆಲ್ಲ ಕಲಸಿಟ್ಕೊಂಡು ಇವಾಗ ರೊಟ್ಟಿ ಹಾಕ್ತಾಯಿದ್ದೀನಿ. ಅಷ್ಟರೊಳಗೆ ನನ್ನ ತಂಗಿನೂ ಕೂಡ ಫೋನ್ ಮಾಡಿದ್ಲು, ಹೋಗೋಣ ಹಾಸ್ಪಿಟಲ್ಗೆ ಅಂತ. ಅಲ್ಲಿ ಬರೋ ಅಷ್ಟರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಹಳೆ ರಿಪೋರ್ಟ್ ಎಲ್ಲ ಏನಿದೆ ಅವನ್ನೆಲ್ಲ ತೊಗೊಂಡು ಹೋಗ್ಬೇಕಂತ ಎಲ್ಲದನ್ನು ಎತ್ತಿಟ್ಟಿದ್ದೀನಿ. ಅವನ್ನೆಲ್ಲ ತೊಗೊಂಡು ಹೋಗಿ ತೋರಿಸೋಣ, ನೋಡೋಣ ಅವರಿಗೆ ಏನು ಅನಿಸುತ್ತೆ ಅಂತ. ಎಲ್ಲ ಥರದ್ದು ಟೆಸ್ಟ್ ಮಾಡಿಸಿದ್ದೀನಿ, ಆದ್ರೂ ಈ ಥರ ಬರ್ತಾಯಿದೆಯಲ್ಲ ಏನು ಅಂತ ಅನ್ನೋದು ಒಂದು ಸಲ ತಿಳ್ಕೋಬೇಕು. ಆದ್ರೂ ಮತ್ತೆ ಕಡಿಮೆ ಆಗಿಲ್ಲ ಅಂತಂದರೆ ಸೊ ನಾನೇ ಏನಾದರೂ ಬೇರೆ ಥರ ಟ್ರೈ ಮಾಡಬೇಕಷ್ಟೇ. ನನ್ನ ದಿನಚರಿನ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ನನ್ನ ಊಟದ್ದು ತಿಂಡಿದಾಗಿರ್ಬೋದು ನೀಟಾಗಿ ಟೈಮಿಗೆ ಕರೆಕ್ಟಾಗಿ ತಿನ್ನೋದು. ಅದು ಎಷ್ಟಂತ ಹಾಸ್ಪಿಟಲ್ಲು ಡಾಕ್ಟ್ರು ಮಾತ್ರೆ ಸರಿ ಆಗುತ್ತೆ ಅಂತ ನಾವೇ ನಮ್ಮ ಲೈಫ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಾವು ಕೂಡ ಹೆಲ್ದಿಯಾಗಿ ಪಾಪ ಚೆನ್ನಾಗಿರ್ತೀವಿ. ಅದೇ ಪ್ರತಿದಿನ ಟೈಮಿಗೆ ಕರೆಕ್ಟಾಗಿ ತಿನ್ನು ಅಂತ ಹೇಳ್ಬಿಟ್ಟು ನನಗೇನೋ ಗೊತ್ತಿಲ್ಲ, ಹೊಟ್ಟೆ ಒಂದೊಂದು ಸಲ ಹಸಿವಾಗುತ್ತೆ, ಒಂದೊಂದು ಸಲ ಹಸಿವಾಗಲ್ಲ. ತಿಂಡಿ ತಿನ್ನಬೇಕು ಅನ್ಸಿದ್ರು ಕೂಡ ಮನಸ್ಸು ಬರಲ್ಲ ತಿಂಡಿ ತಿನ್ನೋಕ್ಕೆ. ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಷ್ಟೇ. ಇನ್ನು ನಾನು ತಿಂಡಿ ತಿನ್ನೋ ಅಷ್ಟರೊಳಗೆ 11:30 12 ಗಂಟೆ ಆಗಿಬಿಟ್ಟಿರುತ್ತೆ. ಇನ್ನು ಆಫ್ಟರ್ನೂನ್ ಲಂಚೆಲ್ಲ ನಾನು ಸ್ಕಿಪ್ ಮಾಡಿಬಿಡ್ತೀನಿ, ರಾತ್ರಿ ಊಟ ಅಷ್ಟೇ ಮಾಡ್ತೀನಿ. ಹಾಗಾಗಿ ನನ್ನ ಈ ದೈನಂದಿನ ಚಟುವಟಿಕೆನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, ಆವಾಗ ಸ್ವಲ್ಪ ಹೆಲ್ತು ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ತಿಂಡಿ ಕೂಡ ರೆಡಿ ಆಯಿತು. ರೊಟ್ಟಿ ಮತ್ತು ಸ್ವಲ್ಪ ಪಲ್ಯ, ಹಾಗೆ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ತಿಂಡಿ ಎಲ್ಲ ತಿಂದು ಮುಗಿಸಿ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಕೂಡ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಟ್ಯಾಬ್ಲೆಟು ಮತ್ತು ಸ್ಕ್ಯಾನಿಂಗಿಗೆ ಬ್ಲಡ್ ಟೆಸ್ಟಿಗೆಲ್ಲ ಬರ್ಕೊಟ್ರು. ಹಾಗೆ ಚುಕ್ಕಿಗೂ ಕೂಡ ತೋರಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಮನೆಗೆ ಹೋಗ್ಬಿಟ್ಟು ಏನಾಯಿತು ಅನ್ನೋದೆಲ್ಲ ಹೇಳ್ತೀನಿ. ಇವಾಗ ಹಾಸ್ಪಿಟಲಿಂದ ಬಂದು ಕೂತ್ಕೊಂಡೆ. ಟೈಮ್ ಇವಾಗ ಕರೆಕ್ಟಾಗಿ 2:30 ಆಗಿದೆ. ಸೊ ಇಷ್ಟು ಬರ್ಕೊಟ್ಟಿದ್ದಾರೆ, ಒಂದು ಫುಲ್ಲು ಮಾತ್ರೆದು ಮತ್ತು ಟಾನಿಕಿಂದು ಎಲ್ಲ ಕೊಟ್ಟರು. ಸೊ ಇನ್ನೊಂದು ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟಿಗೆ ಬರ್ಕೊಟ್ಟಿದ್ದಾರೆ. ಸ್ಕ್ಯಾನಿಂಗ್ ಇವತ್ತು ಮಾಡಿಸಿ ಅಂತ ಹೇಳಿದ್ದಾರೆ, ಮಾಡಿಸ್ಕೊಂಬರ್ಬೇಕು. ಬ್ಲಡ್ ಟೆಸ್ಟಿಂದು ಮಾಡಿಸ್ಬಿಟ್ಟು ರಿಪೋರ್ಟ್ ನಾಳೆ ತೊಗೊಂಬಂದು ತೋರಿಸಿ ಅಂತ ಹೇಳಿದ್ದಾರೆ. ಮತ್ತು ಊಟ ತಿಂಡಿ ಸರಿಯಾಗಿ ಮಾಡಲಿಕ್ಕಾಗಲ್ಲ ನನಗೆ ಅಂತಂದೆ. ಸೊ ಕಾಫಿ ಟೀ ಜಾಸ್ತಿ ಕುಡಿಬೇಡಿ ಅಂತ ಇದೊಂದು ಟಾನಿಕ್ ಕೊಟ್ಟಿದ್ದಾರೆ, 3 ಟೈಮ್ ಕುಡೀರಿ ಸಿರಪ್ ಅಂತ ಹೇಳ್ಬಿಟ್ಟು. ಮತ್ತು ಇದು ಒಂದು 6 ಟ್ಯಾಬ್ಲೆಟು, ಆಮೇಲೆ ಇದು ಒಂದು 30 ಟ್ಯಾಬ್ಲೆಟ್ ಕೊಟ್ಟಿದ್ದರು. ಇದರಲ್ಲಿ ನಾನು 15 ತೊಗೊಂಬಂದಿದ್ದೀನಿ ಅಷ್ಟೇ, ಯಾಕೆಂದರೆ ಪೂರ್ತಿ ನುಂಗಲ್ಲ ಏನೂ ಇಲ್ಲ, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು 15 ತೊಗೊಂಡು ಬಂದಿದ್ದೀನಿ. ಒಂದು 15 ದಿನ ತೊಗೊಳ್ಳೋಣ, ಆಮೇಲೆ ತೊಗೊಂಡ್ರಾಯ್ತು ಅಂತ. ವಿಟಮಿನ್ D3 ಟ್ಯಾಬ್ಲೆಟು, ಕ್ಯಾಲ್ಸಿಯಮ್ದು. ಸೊ ನೋಡೋಣ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬರುತ್ತೋ ಗೊತ್ತಿಲ್ಲ. ಒಂದೊಂದು ಸಲ ಭಯನೂ ಕೂಡ ಆಗ್ತಾಯಿದೆ, ಇನ್ನೊಂದು ಕಡೆ ಏನೂ ಆಗಲ್ಲ ಅನ್ನೋದು ಒಂದು ಹೋಪಿದೆ. ನಾಳೆ ಗೊತ್ತಾಗುತ್ತೆ. ಮೈಯೆಲ್ಲ ಒಂಥರ ನುಡ್ಕ ಬಂದಂಗೆ ಆಗ್ತಾಯಿದೆ, ಭಯನೂ ಎಲ್ಲ ಆಗ್ತಾಯಿದೆ. ನೋಡೋಣ ನಾಳೆ ಏನು ಹೇಳ್ತಾರೆ ಗೊತ್ತಿಲ್ಲ. ನಾಳೆ ರಿಪೋರ್ಟ್ ಬಂದಮೇಲೆ ಏನು ರಿಪೋರ್ಟ್ ಬಂತು ಏನು ಅಂತ ನಿಮ್ಗೆ ಹೇಳ್ತೀನಿ. ಆಚೆ ಕಡೆ ವೆಹಿಕಲ್ ಓಡಾಡ್ತಾ ಇದ್ದಾವೆ. ಸೊ ಇವಾಗ ಬಂದು ಕೂತ್ಕೊಂಡ್ವಿ. ಯಾರೋ ಒಬ್ಬರು ನಮ್ಮನೆ ಇದರಲ್ಲೇ ಮುಂದೆನೇ ಸ್ಕೂಟಿ ಪಲ್ಟಿಯಾಗಿ ಬಿದ್ದೋದ್ರು ಪಾಪ ಅಣ್ಣ. ಸ್ವಲ್ಪ ಕೈಗೆ ಮತ್ತು ಕಾಲಿಗೆ 2 ಹತ್ರ ಏಟಾಯಿತು. ಸೊ ಅವರಿಗೆ ನೀರೆಲ್ಲ ಕೊಟ್ಟು ಸದ್ಯ ಏನು ಜಾಸ್ತಿ ಏಟಾಗಲಿಲ್ಲ ಅವರಿಗೆ. ಆಮೇಲೆ ನಮ್ಮ ಚುಕ್ಕಿನೂ ಕರ್ಕೊಂಡು ಹೋಗಿದ್ವಿ. ಅವಳಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೈತೆ ಅಂತ, ಅವಳಿಗೆ ಈಗಲೇ ಗ್ಯಾಸ್ ತುಂಬ್ಕೊಂಡಂಗೆ ಆಗೈತೆ. ಅಂದರೆ ಇವಳು ಸರಿಯಾಗಿ ನೀರು ಕುಡಿತಾ ಇಲ್ವಂತೆ. ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಹಾಲು ಗಟ್ಟಿ ಬಂದರೆ ಮಗುಗೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ವಂತೆ. ಸೊ ಹಾಗಾಗಿ ತಾಯಿ ಜಾಸ್ತಿ ನೀರು ಕುಡಿದ್ರೆ ಹಾಲು ತೆಳುವಾಗಿ ಬರುತ್ತಂತೆ, ಆವಾಗ ಮಕ್ಕಳಿಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತಂತೆ. ಅದಕ್ಕೋಸ್ಕರ ಬಿಸಿಲು ಟೈಮಲ್ಲಿ ತುಂಬ ನೀರು ಕುಡಿಬೇಕಂತೆ ತಾಯಿದಿರು. ಸೊ ಇದನ್ನು ಡಾಕ್ಟ್ರ್ ಹೇಳಿದ್ರು. ಯಾರಾದ್ರೂ ಬಾಣಂತಿಯರಿದ್ದರೆ ಹೆಲ್ಪ್ ಆಗ್ಬೋದು ಅಂತ ನಾನು ನಿಮಗೆ ಹೇಳಿದೆ. ಸೊ ಆದಷ್ಟು ಜಾಸ್ತಿ ನೀರು ಕುಡೀರಿ.
ಸೊಪ್ಪುಗಳನ್ನ ಜಾಸ್ತಿ ತಿನ್ನಬೇಕಂತೆ. ಸೊಪ್ಪು ಜಾಸ್ತಿ ತಿನ್ನಿ, ಮಗುಗೆ ಚೆನ್ನಾಗಿ ಹಾಲು ಬರಬೇಕು. ಬೇರೆ ಯಾವುದೇ ರೀತಿ ಉಯ್ಯಾಲಾಗಿರ್ಬೋದು, ಪೌಡ್ರಲ್ಲಾಗಿರ್ಬೋದು ಹಾಕ್ಬಾರ್ದಂತೆ. ಈ ಬಿಸಿಲು ಟೈಮಲ್ಲಿ ಅವ್ರಿಗೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಲ್ವಂತೆ. ಸೊ ಹಾಗಾಗಿ ಅವರಿಗೆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಬರೋದು, ಸೊ ಒಂಥರ ಮೋಷನ್ ಆಗದೆ ಇರೋದು, ಈ ಥರ ಎಲ್ಲ ಆಗ್ತಾ ಇರೋದಂತೆ. ಸೊ ಅದೇ ಹೇಳಿದ್ರು. ಅವಳನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇವಾಗ ಬಂದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾಳೆ ರಿಪೋರ್ಟ್ ಏನಾದರೂ ಇವತ್ತು ಹೋಗಿ ಟೆಸ್ಟ್ ಮಾಡಲಿಕ್ಕೆ ಕೊಟ್ಟು ಬಂದರೆ ಏನು ಬಂತು ರಿಪೋರ್ಟಲ್ಲಿ ಅಂತ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.